ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ಅಗಸೆ ಬೀಜದ್ದು ಮಜ್ಜಿಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಅಗಸೆ ಬೀಜದ್ದು ಆಯಿಲು ಮತ್ತು ಅಗಸೆ ಬೀಜ 2 ಟೇಬಲ್ ಸ್ಪೂನು, ಮೊಸರು ಒಂದು 1/4 ಲೀಟ್ರ್ ಆಗೋಷ್ಟು. ನೋಡಿ, ಇವಾಗ ನಾನು ಇಬ್ಬರಿಗಾದರೆ 2 ಸ್ಪೂನ್ ಹಾಕ್ಕೋಬೇಕು, 4 ಜನ ಆದರೆ 4 ಸ್ಪೂನ್ ಹಾಕ್ಕೋಬೇಕು. ಇದು ಅಗಸೆ ಬೀಜದ್ದು. ಇದನ್ನು ಪುಡಿ ಮಾಡ್ಕೊಂಬಂದಮೇಲೆ ಈ ಮೊಸರನ್ನ ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೋಬೇಕು. ಮತ್ತು ಆಯಿಲು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿರ್ತೀರಲ್ಲ, ಅದನ್ನು ಹಾಕ್ಕೋಬೇಕು. ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು ಮಜ್ಜಿಗೆನ. ಮತ್ತು ಈ ಪುಡಿ ಏನಿರುತ್ತೋ ಅದನ್ನು ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಮತ್ತು ನೋಡಿ, ಈ ಫ್ಲೆಕ್ಸ್ ಸೀಡ್ದು ಮಜ್ಜಿಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ಯಾರ್ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೋ ಅದು ಕ್ಯೂರ್ ಆಗುತ್ತೆ. 1 ತಿಂಗಳು ನೀವು ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟು. ಮತ್ತು ವಾಶ್ರೂಮ್ ಪ್ರಾಬ್ಲಮ್ ಇರೋರ್ಗೆ ಕೂಡ ತುಂಬ ಒಳ್ಳೆಯದಿದು. ಮತ್ತು ಲಿವರ್ ಪ್ರಾಬ್ಲಮ್ ಇರೋರಿಗೆ ಒಳ್ಳೆಯದು ಇದು ಮಜ್ಜಿಗೆ ಕುಡಿಯೋದ್ರಿಂದ. ನೋಡಿ, ಇದು ಅಗಸೆ ಬೀಜ ಮಜ್ಜಿಗೆ ರೆಡಿಯಾಗಿದೆ. ನೀವು ಕುಡಿದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ.